ವೀಕ್ಷಕರೇ, ಜೀತ್ ಬೈಟ್ ವೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವೆಲ್ಲರೂ ಮನೆಯಲ್ಲಿ ರೈಸ್ ಬಾತ್ ಅಂತೂ ಮಾಡೇ ಮಾಡ್ತೀವಿ. ಪುಳಿಯೋಗರೆ, ಚಿತ್ರಾನ್ನ, ವಾಂಗಿಬಾತ್ ಈ ಥರ ಹಲವಾರು ರೈಸ್ ಬಾತ್ಗಳನ್ನು ಟ್ರೈ ಮಾಡಿರ್ತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಅದ್ಭುತವಾದಂಥ ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ಕೊಡ್ತೀನಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಅದ್ರ ಜೊತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ತಡ ಮಾಡದೆ ಈ ರೈಸ್ ಬಾತ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ಒಂದು ಅದ್ಭುತವಾದಂಥ ರೈಸ್ ಬಾತ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಂತೂ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಅದ್ರ ಜೊತೆ ಈ ರೈಸ್ ಬಾತ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಮಕ್ಕಳಿಗೆ ಮತ್ತು ಯಜಮಾನರ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರಂತೂ ನಿಮಗೆ ಮನೆಗೆ ಖಾಲಿ ಡಬ್ಬ ಬರೋದು ಗ್ಯಾರಂಟಿನೇ. ಏಕೆಂದರೆ ಈ ರೈಸ್ ಬಾತ್ ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗಾದರೆ ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಪಟ್ಟಂತ ಶುರು ಮಾಡೋಣ ಬನ್ನಿ. ಮೊದಲಿಗೆ ಈ ಮೆಂತ್ಯ ಸೊಪ್ಪಿನ ರೈಸ್ ಬಾತ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಎಣ್ಣೆ, ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಚಕ್ರಮಗ್ಗಿ, ಲವಂಗ, ಏಲಕ್ಕಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬಟಾಣಿ, ಧನಿಯಾ ಪುಡಿ, ಗರಂ ಮಸಾಲ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಕೆಜಿಯಷ್ಟು ಅಕ್ಕಿ. ಮೆಂತ್ಯ ಸೊಪ್ಪಿನಿಂದ ಒಂದು ಅದ್ಭುತವಾದಂಥ ರೈಸ್ ಬಾತ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ಮೆಂತ್ಯ ಸೊಪ್ಪಿನ ರೈಸ್ ಬಾತ್ ರೆಸಿಪಿನ ನಾನು 10ರಿಂದ 12 ಜನರಿಗೆ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈ ರೈಸ್ ಬಾತ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಲೆ ಹೊತ್ತಿಸ್ಕೊಂಡು ಕುಕ್ಕರ್ನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ 5ರಿಂದ 6 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 2 ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಎಲ್ಲ ಮಸಾಲೆ ಪದಾರ್ಥಗಳನ್ನು ಸೇರಿಸಬೇಕಾಗತ್ತೆ. ಪಲಾವ್ ಎಲೆ, ಚಕ್ಕೆ, ಚಕ್ರಮಗ್ಗಿ, ಲವಂಗ ಮತ್ತು ಏಲಕ್ಕಿ ಎಲ್ಲನೂ ಸೇರಿಸಿದ್ದೀನಿ. 6ರಿಂದ 8 ಈರುಳ್ಳಿನ ಈ ಥರ ಸ್ಲಿಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿನ ಮಾಡೋದ್ರಿಂದ ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ. 10ರಿಂದ 12 ಹಸಿಮೆಣಸಿನ್ಕಾಯಿನ ಈ ಥರ ಸ್ಲಿಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ ಸಾಫ್ಟ್ ಆಗೋವರೆಗೂ ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ. ಕ್ವಾಂಟಿಟಿ ಎಲ್ಲ ಜಾಸ್ತಿ ಇರೋದ್ರಿಂದ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. 1 ಕಪ್ಪಷ್ಟು ಫ್ರೆಶ್ ಬಟಾಣಿನ ಸೇರಿಸ್ತಾ ಇದ್ದೀನಿ. ಬಟಾಣಿ ಸೇರಿಸೋದ್ರಿಂದ ಯಾವುದೇ ರೈಸ್ ಬಾತ್ ಇರಲಿ ತುಂಬಾ ಟೇಸ್ಟಿ ಆಗುತ್ತೆ. ಬಟಾಣಿ ಸೇರಿಸಿದ ಮೇಲೆ ಇದು ಸಹ ಸಾಫ್ಟ್ ಆಗೋವರೆಗೂ ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ. 1 ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲೆನ ಸೇರಿಸ್ತಾ ಇದ್ದೀನಿ. 2 ಮಸಾಲೆನ ಸೇರಿಸಿದ ಮೇಲೆ ಇದನ್ನ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಈಗ ನಾನಿದಕ್ಕೆ ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. 2 ಸೊಪ್ಪನ್ನು ಸೇರಿಸಿದ ಮೇಲೆ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿರೋದ್ರಿಂದ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ. 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಸೇರಿಸಿ ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ಮೆಂತ್ಯ ಸೊಪ್ಪನ್ನು ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಮೊದಲೇ ಹೇಳಿರೋ ಹಾಗೆ 10ರಿಂದ 12 ಜನರಿಗೆ ಮಾಡೋದ್ರಿಂದ ಎಲ್ಲ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಟೇಸ್ಟ್ನ ನೋಡಿಕೊಂಡು ಬೇಕು ಅಂದರೆ ಮತ್ತೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ 1 kgಯಷ್ಟು ಅಕ್ಕಿನ ತೊಗೊಂಡಿದ್ದೀನಿ.
1 kg ಅಂದರೆ ಹೆಚ್ಚು ಕಡಿಮೆ 4 ಬಟ್ಲಾಗತ್ತೆ. 4 ಬಟ್ಲು ಅಕ್ಕಿಗೆ ನಾನಿಲ್ಲಿ 8 ರಿಂದ 9 ಬಟ್ಲು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ತುಂಬಾ ಜಾಸ್ತಿ ಹಾಕೋದು ಬೇಕಾಗಿಲ್ಲ. ಈ ರೈಸ್ ಬಾತ್ ಎಲ್ಲ ಉದುರಾಗೆ ಇರಬೇಕಾಗತ್ತೆ. ಹಾಗಾಗಿ ನೀರಿನ ಕ್ವಾಂಟಿಟಿನ ನೋಡಿಕೊಂಡು ಸೇರಿಸ್ಬೇಕಾಗತ್ತೆ. 4 ಕಪ್ ಅಕ್ಕಿಗೆ 8 ರಿಂದ 9 ಕಪ್ಪಷ್ಟು ನೀರನ್ನು ಮಾತ್ರ ಸೇರಿಸ್ಬೇಕಾಗತ್ತೆ. ಅದಕ್ಕಿಂತ ನೀರನ್ನು ಜಾಸ್ತಿ ಏನಾದರೂ ಹಾಕಿಬಿಟ್ರೆ ರೈಸ್ ಬಾತ್ ಎಲ್ಲ ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ನೀರಿನ ಕ್ವಾಂಟಿಟಿನ ನೋಡಿಕೊಂಡು ಸೇರಿಸ್ಬೇಕಾಗತ್ತೆ. ನಾನಿಲ್ಲಿ 1 kgಯಷ್ಟು ತೊಳೆದಿಟ್ಟಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅಕ್ಕಿನ ಸೇರಿಸಿದ ಮೇಲೆ ಇದನ್ನು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. 2 ರಿಂದ 3 ವಿಸಿಲ್ ಕೂಗಿದ್ರೆ ಸಾಕು. ಅದ್ಭುತವಾದಂಥ ಮತ್ತು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದಾದಂಥ ರೈಸ್ ಬಾತ್ ರೆಸಿಪಿ ರೆಡಿ ಆಗುತ್ತೆ. ಆಹಾ, ರೈಸ್ ಬಾತ್ ಅಂತೂ ತುಂಬಾ ಅದ್ಭುತವಾಗಿ ರೆಡಿಯಾಗಿದೆ. ಘಮ ಘಮ ಅಂತೂ ಪರಿಮಳ ಅಂತೂ ಬರ್ತಾ ಇದೆ. ಈಗ ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡೋಕ್ಕಿಂತ ಮೊದಲು ಇದನ್ನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ತುಂಬ ಅದ್ಭುತವಾದಂಥ ಮತ್ತು ಅಷ್ಟೇ ಘಮಘಮವಾದಂಥ ರೈಸ್ ಬಾತ್ ರೆಡಿಯಾಗಿದೆ. ಈ ರೈಸ್ ಬಾತ್ ಟೆಕ್ಸ್ಚರ್ ನೋಡ್ತಾ ಇದ್ರೆ ನನಗಂತೂ ತಡ್ಕೊಳಕ್ಕಾಗ್ತಿಲ್ಲ. ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿ ಇದನ್ನು ಟೇಸ್ಟ್ ಮಾಡೋಣ ಬನ್ನಿ. ನೋಡಿದ್ರಲ್ವಾ ವೀಕ್ಷಕರೇ, ಆರೋಗ್ಯಕ್ಕೆ ಒಳ್ಳೆಯದಾದಂಥ ರೈಸ್ ಬಾತ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಜೀತ್ ಬೈಟ್ ವೈಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.